ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 27ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥ ದಿನ. ಈ ಚತುರ್ದಶಿ ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 2 ಗಂಟೆ 31 ನಿಮಿಷದವರೆಗೆ ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 55 ನಿಮಿಷದವರೆಗೆ ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ ಅಪರಾಹ್ನ 3 ಗಂಟೆ 31 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 52 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 46 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ ದುರ್ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಇವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ನೀವು ಪ್ರತಿನಿತ್ಯ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಸಂಜೆ 4 ಗಂಟೆ 54 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಇರುವಂತಹ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಈ ಲಾಭದ ಸಮಯವನ್ನು ವ್ಯವಹಾರಸ್ಥರು ವರ್ತಕರು ಸರಿಯಾಗಿ ಬಳಸ್ಕೊಳ್ಳಿ. ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಲಾಭದ ಸಮಯದಲ್ಲೇ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಕೂಡ ಈ ಲಾಭದ ಸಮಯದಲ್ಲೇ ಆಗಲಿ, ಒಳ್ಳೆಯ ಅನುಕೂಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಸ್ಥರು ಸ್ವಂತ ವ್ಯಾಪಾರವನ್ನ ಮಾಡುವಂಥವರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನ ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 7 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 34 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಅಥವಾ ವ್ಯಾಪಾರಿ ಸಂಬಂಧವಾದಂಥ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ಇರುವಂಥ ಗುರು ಹೊರದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆಯವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 27 ನಿಮಿಷದಿಂದ
ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 39 ನಿಮಿಷದಿಂದ ರಾತ್ರಿ 9 ಗಂಟೆ 35 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಏನಿದೆ ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ತುಂಬಾ ನಿಧಾನ ಆಗುತ್ತೆ, ಫಲಿತಾಂಶ ಕೂಡ ತುಂಬಾ ತಡವಾಗಿ ಬರುತ್ತೆ. ಅದಕ್ಕಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ, ಹಾಗೆ ತೈಲ ವ್ಯಾಪಾರಿಗಳು, ಇವರು ಕೂಡ ಈ ಶನಿ ಹೋರಾದ ಸಮಯದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ. ಈ ದಿನ ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 44 ನಿಮಿಷದಿಂದ ರಾತ್ರಿ 8 ಗಂಟೆ 39 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 2 ಗಂಟೆ 13 ನಿಮಿಷದಿಂದ ರಾತ್ರಿ 3 ಗಂಟೆ 8 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಬುಧ ಹೋರ ಇದೆಯಲ್ಲ, ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಇವರು ಈ ವ್ಯಾಪಾರಿ ಚಟುವಟಿಕೆಗಳನ್ನ ಬುಧ ಹೋರದಲ್ಲಿ ಸ್ವಲ್ಪ ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಬುಧ ಹೋರದಿಂದ ಅಷ್ಟೊಂದು ಅನುಕೂಲತೆಗಳು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ವ್ಯಾಸಂಗದ ಬಗ್ಗೆ, ನಿಮ್ಮ ಶಿಕ್ಷಣದ ಬಗ್ಗೆ ಯಾವುದೇ ನಿರ್ಧಾರಗಳನ್ನ ಈ ಬುಧ ಹೋರದಲ್ಲಿ ತೆಗೆದುಕೊಳ್ಬೇಡಿ. ಇನ್ನು ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಹಾಗೆ ವ್ಯಾಪಾರದ ವಿಸ್ತರಣೆಗೆ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ವಿಚಾರ ಇದ್ರೆ ಆದಷ್ಟು ಈ ಬುಧ ಹೋರವನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಈ ಬುಧ ಹೋರ ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 21 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರಾದಿಂದ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ಅಜೆಂಡಾ ಏನಾದರೂ ಇದ್ರೆ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ರೆ, ಯಾವುದೇ ಇಲಾಖೆಯಲ್ಲಿ ಆ ಕೆಲಸ ಬಾಕಿ ಇದ್ರೆ ಅದನ್ನ ಫಾಲೋ ಅಪ್ ಮಾಡ್ಲಿಕ್ಕೂ ಕೂಡ ರವಿ ಹೋರ ಚೆನ್ನಾಗಿದೆ. ಒಟ್ಟಾರೆ ರಾಜಕಾರಣಿಗಳಿಗೆ ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ದಿನ ಇರುವಂತಹ ರವಿ ಹೋರ ಮಾತ್ರ ತುಂಬಾ ಫೇವರಬಲ್ ಆಗಿರುತ್ತೆ. ಇನ್ನು ಯಾವುದೇ ರೀತಿಯ ಸಾಹಸದ ಕೆಲಸಗಳನ್ನ ಮಾಡುವಂತದ್ದಾಗ್ಲಿ, ಕೋರ್ಟು ಕಚೇರಿ ವ್ಯವಹಾರಗಳನ್ನ ಮುಂದುವರಿಸುವಂತಹ ವಿಚಾರ ಏನಾದರೂ ಇದ್ರೆ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 36 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದು ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗೆ ಅದ್ಭುತವಾದಂತಹ ಯಶಸ್ಸು, ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲವಾಗಿರುವಂತಹ ಹೊರ ಇದು. ಇನ್ನು ಸಂಗೀತ, ನೃತ್ಯ ಇತ್ಯಾದಿ ಕಲಾ ಪ್ರಕಾರಗಳಲ್ಲಿ ಇರುವಂಥವ್ರಿಗೂ ಕೂಡ ಶುಕ್ರ ಹೋರದಿಂದ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆ ಗುರುತಿಸಲ್ಪಡುತ್ತೆ. ಹಾಗಾಗಿ ಈ ದಿನ ನಿಮಗೆ ಗೌರವ ಸಂಪಾದನೆ ಆಗುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರಾದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಈ ದಿನ ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ, ಒಳ್ಳೆಯ ಹೊರ ಯಾವುದು ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ಲಭ್ಯವಿರುವಂಥದ್ದು. ಅದನ್ನ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇದೆ. ಈ ಪಂಚಾಂಗದ ವಿವರಗಳನ್ನ ಇದನ್ನ ನೀವು ಒಮ್ಮೆ ಕೇಳಿಸ್ಕೊಂಡ್ರೆ ಸಾಕು, ನಿಮಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಈ ಪಂಚಾಂಗ ಪಠಣದಿಂದ ನಿಮಗೆ ಏನೆಲ್ಲ ಲಾಭಗಳಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ.
ಅದೇ ರೀತಿ ಈ ದಿನ ನೀವು ಪಂಚಾಂಗ ಶ್ರವಣವನ್ನು ಮಾಡ್ತಾ ಪ್ರಯಾಣವನ್ನು ಆರಂಭ ಮಾಡಿದ್ದೀರಿ. ನಿಮ್ಮ ಪ್ರಯಾಣ ಯಶಸ್ವಿಯಾಗಲಿ, ಗುರುಬಲ ಬರಲಿ, ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಆದಷ್ಟು ಬೇಗ ಮುಗಿಸುವಂತ ಒಂದು ಆತ್ಮಸ್ಥೈರ್ಯವನ್ನ, ಆತ್ಮವಿಶ್ವಾಸವನ್ನ ಭಗವಂತ ನಿಮಗೆ ದಯಪಾಲಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿ ಪರವಾಗಿ ಪ್ರಾರ್ಥಿಸುತ್ತೇನೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಚತುರ್ದಶಿ ಇದೆ, ಶುಕ್ಲ ಪಕ್ಷದ್ದು, ಶ್ರಾವಣ ಮಾಸ. ಹಾಗಾಗಿ ಈ ದಿನ ಯಜುರು ಉಪಕರ್ಮವನ್ನ ಆಚರಣೆ ಮಾಡುವಂತ ಒಂದು ವಿಶೇಷ ದಿನ. ಹಾಗೆ ಈ ದಿನ ಹಯಗ್ರೀವ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಜೊತೆಗೆ ಈ ದಿನ ಬೆಳಿಗ್ಗೆ ಸಮಯಕ್ಕೆ ಹುಣ್ಣಿಮೆಯ ತಿಥಿ ಆರಂಭ ಆಗೋದ್ರಿಂದ ಈ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ನೆರವೇರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಒಂದು ವಿಶೇಷ ದಿನ ಅಂತಾನೆ ಹೇಳಿ ಅನ್ಸ್ಕೊಳ್ಳುತ್ತೆ. ಇನ್ನು ನಾಳೆ ಹುಣ್ಣಿಮೆಯನ್ನ ನೂಲು ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ರಕ್ಷಾ ಬಂಧನ ಇರುತ್ತೆ, ಗಾಯತ್ರಿ ಪ್ರತಿಪತ್ತಿ ಇರುವಂತಹ ದಿನ, ಸಂಸ್ಕೃತ ದಿನಾಚರಣೆ, ಜೊತೆಗೆ ಗ್ರಹಣ ಬೇರೆ ನಡೀತಾ ಇರುವಂತಹ ಸಂದರ್ಭ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾಳೆ ಕೂಡ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರುವಂತಹ ದಿನ ಆಗುತ್ತೆ. ಇನ್ನು ಈ ದಿನ ನಾವು ನೆನ್ನೆ ಸಂಚಿಕೆಯಲ್ಲಿ ತಿಳಿಸಿದಂತೆ ಈ ಸಂಖ್ಯಾಶಾಸ್ತ್ರದ ವಿಚಾರವನ್ನ ಮುಂದುವರಿಸೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಸಂಖ್ಯೆ 3ರ ಧನಾತ್ಮಕ ಅಂಶಗಳ್ಯಾವುದು, ಋಣಾತ್ಮಕ ಅಂಶಗಳ್ಯಾವುದು, ಹಾಗೆ ಯಾವ ರೀತಿಯ ಸ್ವಭಾವಗಳಿರುತ್ತೆ, ಇವರ ದೌರ್ಬಲ್ಯಗಳೇನಿರುತ್ತೆ, ಜೊತೆಗೆ ಪರಿಹಾರಗಳೇನು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಸಂಖ್ಯೆ 3 ಗುರುವನ್ನ ಪ್ರತಿನಿಧಿಸುವಂಥದ್ದು. ಹಾಗಾಗಿ ಸಂಖ್ಯೆ 3 ಅಂತ ಹೇಳಿದ್ರೆ ಗುರುಗ್ರಹ ಅನ್ನುವಂಥ ಸಮೀಕರಣ ಇದೆ. ಇಲ್ಲಿ ಸಂಖ್ಯೆ 3ರ ಉಪಸಂಖ್ಯೆಗಳು ಅಂತ ಹೇಳಿದ್ರೆ 3, 12, 21, 30, 39 ಮತ್ತೆ 48 ಇದು ಉಪಸಂಖ್ಯೆಗಳಾಗಿರುತ್ತೆ. ಇಲ್ಲಿ ಈ ಗುಣಲಕ್ಷಣಗಳ ಬಗ್ಗೆ ನೋಡೋದಾದ್ರೆ, ಇಲ್ಲಿ 3ನೇ ಸಂಖ್ಯೆಯ ಗುಣಲಕ್ಷಣ, ಇವರು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ದೈವ ಭಕ್ತರು, ಸದಾಕಾಲ ದೇವರ ಸ್ಮರಣೆ ಆಗಲಿ ಅಥವಾ ಈ ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಉಳ್ಳಂಥವರಾಗಿರ್ತಾರೆ. ಹಾಗೆ ಒಳ್ಳೆಯ ಸ್ವಭಾವವನ್ನ ಹೊಂದಿರುವಂಥವ್ರು, ಹಾಗೆ ಕೈಲಾದ ಸಹಾಯವನ್ನ ಇತರರಿಗೆ ಮಾಡುವಂಥ ಒಂದು ಒಳ್ಳೆಯ ಮನಸ್ಥಿತಿ ಇವರಿಗಿರುತ್ತೆ. ಹಾಗೆ ಬುದ್ಧಿವಂತರು ಕೂಡ ಆಗಿರ್ತಾರೆ. ಈ ಸಂಖ್ಯೆಯಲ್ಲಿ ಹೆಸರು ಬಂದರೆ ತುಂಬ ಒಳ್ಳೆಯದು, ಯಾಕೆಂದರೆ ಆ ಹೆಸರನ್ನು ಅವರು ಕೊನೆಯವರೆಗೂ ಕೂಡ ಉಳಿಸ್ಕೊಂಡು ಒಂದು ರೀತಿಯಲ್ಲಿ ಉತ್ತಮ ದರ್ಜೆಯ ಜೀವನವನ್ನು ನಡೆಸುವಂಥವ್ರು. ಇನ್ನು 12ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಅವರು ಗುರಿ ಸಾಧಕರು. ಅಂದರೆ ಹಾಕಿಕೊಂಡಂಥ ಗುರಿಯನ್ನು ಸಾಧನೆ ಮಾಡೋದರಲ್ಲಿ ಹಿಂದೆ ಮುಂದೆ ನೋಡಲ್ಲ. ಏನನ್ನ ಬೇಕಾದರೂ ಕೂಡ ಅದಕ್ಕೆ ತ್ಯಾಗ ಮಾಡಿ ಆ ಒಂದು ಕೆಲಸವನ್ನು ಸಾಧಿಸಿಯೇ ತೀರುವಂಥವ್ರು. ಕೆಲವರು ಮಾನಸಿಕ ಒತ್ತಡದಿಂದ ಆಗಾಗ್ಗೆ ಬಳಲುವಂಥ ಸಾಧ್ಯತೆ ಇದೆ. ಏಕೆಂದರೆ ಆ ಗುರಿಯನ್ನು ಸೆಟ್ ಮಾಡಿಕೊಂಡಾಗ ಅದು ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ತಮಗೆ ತಾವೇ ಒತ್ತಡವನ್ನು ತಂದುಕೊಳ್ಳುವಂಥವ್ರು. ಹಾಗೆ ಸ್ವಲ್ಪ ಭಾವನಾತ್ಮಕ ಜೀವಿಗಳು ಕೂಡ, ಭಾವನೆಗಳಿಗೆ ಹೆಚ್ಚು ಬೆಲೆಯನ್ನು ಕೊಡುವಂಥವ್ರು. ಇನ್ನು ವಿದ್ಯಾಭ್ಯಾಸ ಆಗಲಿ, ಜ್ಞಾನಾರ್ಜನೆ ಆಗಲಿ, ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಇನ್ನು 21ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಇವರು ತುಂಬ ನಂಬಿಕಸ್ಥರು. ಇವರನ್ನು ನಂಬಿ ಯಾವುದೇ ವ್ಯವಹಾರವನ್ನು ಮಾಡ್ಬೋದು. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಕ್ಕೆ ಈ ಸಂಖ್ಯೆಯವರು ತುಂಬ ಉತ್ತಮರು. ಇನ್ನು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸದಾಕಾಲ ಹಾತೊರೆಯುವಂಥವ್ರು. ಅಂಥ ಒಂದು ಕನಸುಗಳನ್ನೇ ಇವರು ಕಾಣ್ತಾ ಇರ್ತಾರೆ. ಜೊತೆಗೆ ಗೌರವ ಸಂಪಾದನೆ ಮಾಡಿಕೊಳ್ಳುವಂಥ ಗೌರವಾನ್ವಿತ ವ್ಯಕ್ತಿಗಳಾಗಿರ್ತಾರೆ. ಇವರ ಕುಟುಂಬ ಕೂಡ ಒಂದು ಗೌರವದ ಹಿನ್ನೆಲೆಯಲ್ಲೇ ಇರುವಂಥದ್ದು. ಇನ್ನು ಸಮಾಜದಲ್ಲಿ ಒಂದು ಹಂತವನ್ನು ತಲುಪಿ ಅವರು ಕೀರ್ತಿಗೆ ಭಾಜನರಾಗ್ತಾರೆ. ಸನ್ಮಾನವನ್ನು ಕೂಡ ಆಗಾಗ್ಗೆ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಇವರು ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಮೇಲ್ಪಂಕ್ತಿಯಲ್ಲಿ ಇರ್ತಾರೆ. ಇವರನ್ನು ಅನುಕರಣೆ ಮಾಡುವಷ್ಟು ಒಳ್ಳೆಯತನ ಇವರಿಗೆ ಇರುತ್ತೆ. ಆದರೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ನಂತರ ಅವರು ಸುಖ ಜೀವನವನ್ನು ಕಾಣುವಂಥವ್ರು. ಹಾಗಾಗಿ ಆರಂಭದ ಜೀವನ ಇವರಿಗೆ ಸ್ವಲ್ಪ ಕಷ್ಟದಲ್ಲಿ ಇರುತ್ತೆ, ಸುಲಭಕ್ಕೆ ಬರಲ್ಲ. ಆದರೆ ಒಮ್ಮೆ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥದ್ದನ್ನು ಇವರು ಕೊನೆಯವರೆಗೂ ಕೂಡ ಉಳಿಸ್ಕೊಳ್ಳುವಂಥವ್ರು. ಇನ್ನು 30ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಇದು ಒಂದು ಕಾಲ್ಪನಿಕವಾದಂಥ ಗುಣ ಇರುತ್ತೆ ಇವರಿಗೆ. ಇನ್ನೊಬ್ಬರ ಯೋಚನೆ ಮತ್ತು ಇನ್ನೊಬ್ಬರ ಉನ್ನತ ಬುದ್ಧಿಯಿಂದ ಇವರು ಮುಂದೆ ಬರುವಂಥವ್ರು. ಅಂದರೆ ಆ ಒಂದು ಕೆಲಸ ಕಾರ್ಯಗಳನ್ನು ಆಯೋಜನೆ ಮಾಡುವಂಥವ್ರು, ಆ ಕೆಲಸ ಕಾರ್ಯಗಳ ಪ್ಲ್ಯಾನಿಂಗ್ ಮಾಡುವಂಥವ್ರು ಬೇರೆಯವರು. ಆದರೆ ಅದನ್ನು ಇವರು ಅಳವಡಿಸ್ಕೊಂಡು ಮುಂದೆ ಬರುವಂಥವ್ರು. ಹಾಗಾಗಿ ಇವರಿಗೆ ಸ್ವಂತ
ಆಲೋಚನೆಗಳಿಗಿಂತ ಬೇರೆಯವರ ಆಲೋಚನೆಗಳಿಂದ ಯಾವುದನ್ನು ಒಳಿತನ್ನು ಪಡ್ಕೊಳ್ಬೋದು ಅನ್ನುವಂಥ ವಿಚಾರದಲ್ಲಿ ತುಂಬ ಆಸಕ್ತಿ ಇರುತ್ತೆ. ಆದರೆ ಈ ಹಣದ ಬಗ್ಗೆ ಆಗಲಿ, ಸಂಪತ್ತನ್ನು ಸಂಗ್ರಹ ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಇವರಿಗೆ ಆಸಕ್ತಿ ಇರಲ್ಲ. ಇನ್ನು ಲಾಭ ಇಲ್ಲದೇ ಇದ್ದರೂ ಕೂಡ ವ್ಯಾಪಾರವನ್ನು ನಡೆಸ್ತಾ ಇರ್ತಾರೆ. ಹಾಗೆ ಬೇರೆಯವರಿಂದ ಸಹಾಯ ಸಿಕ್ಕಲಿ ಅಥವಾ ಸಿಕ್ಕದೇ ಇರಲಿ, ಅವರಿಗಂತೂ ಸಹಾಯವನ್ನು ಮಾಡೇ ಮಾಡ್ತಾರೆ. ಇನ್ನು ಸಮಾಧಾನವನ್ನು ಹೊಂದಿರುವಂಥ ಸ್ವಭಾವ. ಯಾವುದೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ಇವರು ಅಷ್ಟು ಬೇಗ ಮರುಳಾಗಲ್ಲ. ಹಾಗಾಗಿ ಜೀವನವನ್ನು ಒಂದೇ ರೀತಿಯಲ್ಲಿ ನಡೆಸುವಂಥವರು ಇವರಾಗಿರ್ತಾರೆ. ಇನ್ನು ಈ ಸಂಖ್ಯೆ 39ರ ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ, ಇನ್ನೊಬ್ಬರ ದಯೆಯಿಂದ ಇವರು ಬದುಕುವಂಥವ್ರು, ಬೇರೆಯವರನ್ನು ಸ್ವಲ್ಪ ಆಶ್ರಯಿಸುವಂಥ ಬುದ್ಧಿ ಜಾಸ್ತಿ ಇರುತ್ತೆ. ಜೊತೆಗೆ ಇವರಿಗೆ ಸ್ವಲ್ಪ ಚರ್ಮ ವ್ಯಾಧಿ ಇರುವಂಥದ್ದು. ಅದರಲ್ಲೂ ಬಹಳ ಚಿಕ್ಕಂದಿನಿಂದಲೇ ಇವರಿಗೆ ಯಾವುದೋ ಒಂದು ರೀತಿಯ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಇನ್ನು ಇವರಿಗೆ ಸಂಬಂಧಿಕರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ತಾರೆ. ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಶುಭ ಕಾರ್ಯಗಳಾಗಲಿ ಅಥವಾ ಯಾವುದೇ ಕಾರ್ಯಗಳಾದರೂ ಕೂಡ ಅದರಲ್ಲಿ ಭಾಗವಹಿಸುವಂಥವ್ರು. ಇವರನ್ನು ಆಹ್ವಾನ ಮಾಡಿದ್ರೆ ಸಾಕು, ಆ ಒಂದು ಕಾರ್ಯಕ್ರಮದಲ್ಲಿ ಇವರು ಹಾಜರಿರ್ತಾರೆ. ಹಾಗಾಗಿ ಒಳ್ಳೆಯ ಗುಣ ಸ್ವಭಾವವನ್ನು ಹೊಂದಿರುವಂಥವರು, ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆಯನ್ನು ಕೊಡುವಂಥವರು ಇವರು. ಇನ್ನು ಸಂಖ್ಯೆ 48ರ ಗುಣಲಕ್ಷಣಗಳೇನು ಅಂತ ಹೇಳಿದ್ರೆ, ಇವರು ಯಾವಾಗಲೂ ಕೂಡ ಸ್ವಲ್ಪ ಪ್ರಯೋಗಶೀಲರಾಗೇ ಇರ್ತಾರೆ. ಏನೋ ಒಂದು ಹೊಸದನ್ನು ಮಾಡುವಂಥವ್ರು. ಅದಕ್ಕಾಗಿ ಇವರಿಗೆ ಕೆಲವೊಮ್ಮೆ ನಷ್ಟಗಳು ಉಂಟಾಗುತ್ತೆ, ಕೆಲವೊಮ್ಮೆ ದುಃಖಗಳು ಕೂಡ ಬರುವಂಥದ್ದು ಆಗುತ್ತೆ. ಅತಿಯಾಗಿ ನಂಬೋದ್ರಿಂದ ಕೆಲವೊಂದು ಕ್ಲೇಶಗಳಿಗೆ ತಗಲಾಕೊಳ್ತಾರೆ. ಕೈಯಲ್ಲಿ ಸಾಧ್ಯವಾದರೆ ಮಾತ್ರ ಕೆಲಸವನ್ನು ಒಪ್ಪಿಕೊಳ್ಳುವಂಥವ್ರು, ಇಲ್ಲಾಂದರೆ ಆ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೆ ಅದೃಷ್ಟ ಇವರ ಜೀವನದಲ್ಲಿ ಆಟ ಆಡುತ್ತೆ. ಹಾಗಾಗಿ ಇವರಿಗೆ ಯಶಸ್ಸು ಸ್ವಲ್ಪ ನಿಧಾನ ಆಗ್ಬೋದು, ಬಹಳ ಬೇಗ ಸಿಕ್ಕಲ್ಲ. ಬಹಳ ಕಷ್ಟಪಟ್ಟು ಕೊನೆ ಕಾಲದಲ್ಲಿ ಇವರು ಸ್ವಲ್ಪ ಯಶಸ್ಸನ್ನು ಪಡ್ಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ 3, 12, 21, 30, 39 ಮತ್ತು 48 ಈ 3 ಸಂಖ್ಯೆಯ ಉಪಸಂಖ್ಯೆಗಳೇನಿದೆ, ಅದರ ಸಾಮಾನ್ಯ ಗುಣಲಕ್ಷಣಗಳನ್ನು ನೀವು ಈಗಾಗಲೇ ತಿಳ್ಕೊಂಡ್ರಿ. ಅಂದರೆ ಈ 3 ಸಂಖ್ಯೆಯ ಅಧಿಪತಿ ಗುರುಗ್ರಹ ಇಲ್ಲಿ ಶ್ರಮಿಕವಾಗಿ ಕೆಲಸ ಮಾಡುವಂಥವ್ರು, ಅಂದರೆ ವರ್ಕೋಹಾಲಿಕ್ ಆಗಿರ್ತಾರೆ. ಇನ್ನೊಬ್ಬರ ಜೀವನದಲ್ಲಿ ಇವರು ಪ್ರವೇಶ ಮಾಡಲ್ಲ. ಆದರೆ ತಮ್ಮ ಜೀವನಕ್ಕೆ ಯಾರಾದರೂ ಪ್ರವೇಶ ಮಾಡಿದ್ರೆ ಅಂಥವ್ರನ್ನ ಕ್ಷಮಿಸಲ್ಲ. ಇನ್ನು ತಮ್ಮ ಕೆಲಸದಲ್ಲಿ ಇನ್ನೊಬ್ಬರಿಗೆ ಪ್ರವೇಶ ಮಾಡಲಿಕ್ಕೂ ಕೂಡ ಇವರು ಬಿಡಲ್ಲ. ಅಷ್ಟು ಖಡಾಖಂಡಿತವಾಗಿ ಇರ್ತಾರೆ. ಹಾಗೆ ಧೈರ್ಯವಂತರು ಕೂಡ ಇವರು. ಹಾಗೆ ಸಂಪ್ರದಾಯ, ತಮ್ಮ ಮನೆತನದ ಸಂಪ್ರದಾಯ ಏನಿದೆ ಅದರಲ್ಲೂ ಭಗವಂತನ ಆರಾಧನೆ, ಸೇವೆ, ದರ್ಶನ, ತೀರ್ಥಯಾತ್ರೆ ಇತ್ಯಾದಿಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಇವರಿಗೆ. ಇನ್ನು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥವ್ರು. ಹಾಗಾಗಿ ಎಲ್ಲರಿಂದ ಮಾನ್ಯತೆಯನ್ನು ಪಡ್ಕೊಳ್ಳುವಂಥ ವ್ಯವಹಾರ ಚತುರರು ಇವರಾಗಿರ್ತಾರೆ. ಇನ್ನು ಇವರು ಸಾಮಾನ್ಯವಾಗಿ ವಿದ್ಯಾವಂತರು, ಜ್ಞಾನವಂತರು ಆಗಿರ್ತಾರೆ. ಲೋಕಜ್ಞಾನ ಚೆನ್ನಾಗಿದೆ. ಹಾಗಾಗಿ ಈ ಜನರಲ್ ಅವೇರ್ನೆಸ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಪಬ್ಲಿಕ್ ಕಾಂಟ್ಯಾಕ್ಟ್ ಕೂಡ ಅತ್ಯುತ್ತಮವಾಗಿರುತ್ತೆ ಇವರಿಗೆ. ಇನ್ನು ಇವರು ಸಾಮಾನ್ಯವಾಗಿ ನಟನೆ ಮಾಡೋದು, ಚಲನಚಿತ್ರ, ಧಾರಾವಾಹಿ ಇತ್ಯಾದಿಗಳಲ್ಲಿ ನಟನೆ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ತಾರೆ. ಇನ್ನು ಉಪನ್ಯಾಸಕರಾಗಿ, ಶಿಕ್ಷಕರಾಗಿ ಅಥವಾ ಪುರೋಹಿತರಾಗಿ, ದೇವಾಲಯಗಳ ಅರ್ಚಕರಾಗಿ ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯ ಫಲ ಇವರಿಗೆ ಸಿಕ್ಕತ್ತೆ. ಇನ್ನು ದೇವಾಲಯಗಳಲ್ಲಿ ಪ್ರಚಾರ ಸಮಿತಿಯಲ್ಲಿರುವಂಥದ್ದು, ಜಾಹೀರಾತುಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ನೀರಿನ ವ್ಯಾಪಾರ ಮಾಡುವಂಥದ್ದು, ಆಹಾರ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥದ್ದು, ಹೋಟೆಲ್ ಇತ್ಯಾದಿಗಳನ್ನು ನಡೆಸೋವಂಥವ್ರಿಗೂ ಕೂಡ ಉತ್ತಮವಾದಂತಹ ಲಾಭ ಇರುತ್ತೆ. ಇನ್ನು ಇವರಿಗೆ ಆಗ್ನೇಯ ಮತ್ತು ನೈಋತ್ಯ ಶುಭ ದಿಕ್ಕಾಗಿದ್ದರೆ ವಾಯುವ್ಯ ಮಾತ್ರ ಶುಭ ದಿಕ್ಕಾಗಿರುತ್ತೆ. ಇನ್ನು ಇವರಿಗೆ ವಿವಾಹಕ್ಕಾಗಲಿ ಅಥವಾ ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ ಬೇರೆ ಯಾವ ಸಂಖ್ಯೆಗಳು ಸೂಕ್ತ ಅಂತ ಹೇಳಿದ್ರೆ 1, 3, 5, 7, 8 ಮತ್ತು 9 ತುಂಬ ಯೋಗ್ಯವಾಗಿರುವಂಥ ಸಂಖ್ಯೆಗಳು. ಆದರೆ ಇಲ್ಲಿ 3, 12, 21, 30, 6, 9, 15, 18, 24, 27 ಸಂಖ್ಯೆಗಳು ಬರುವಂಥ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುತ್ತೆ. ಏನೇ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಥವಾ ನಿಮ್ಮ ಜೀವನದಲ್ಲಿ ಒಂದು ತಿರುವು ಅನ್ನುವಂಥ ಒಂದು ಘಟನೆಗಳು ನಡಿಬೇಕು ಅಂತ ಹೇಳಿದ್ರೆ ಈ ದಿನಾಂಕಗಳಂದು ಆ ಕಾರ್ಯವನ್ನು, ಆ ಚಟುವಟಿಕೆಯನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಈ 2, 4, 6 ಈ ಸಂಖ್ಯೆ ನಿಮಗೆ ಹೊಂದಾಣಿಕೆ ಆಗಲ್ಲ. ಅವರ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಅಲ್ಲಿ ಏನೋ ಸ್ವಲ್ಪ
ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ, ಆರೋಗ್ಯ ನೋಡಿಕೊಳ್ಬೇಕು. ಇನ್ನು ಫೆಬ್ರವರಿ 19ರಿಂದ ಮಾರ್ಚ್ 21ರವರೆಗೆ, ಹಾಗೆ ನವೆಂಬರ್ 21ರಿಂದ ಡಿಸೆಂಬರ್ 21ರ ಸಮಯ ಏನಿದೆ, ಅಲ್ಲಿ ಹಣಕಾಸಿನ ಅಭಿವೃದ್ಧಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಣ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ದುಂದು ವೆಚ್ಚ ಮಾಡುವಂಥದ್ದಲ್ಲ, ಐಷಾರಾಮಿ ಜೀವನ ನಡೆಸುವಂಥದ್ದಲ್ಲ, ಆದರೆ ಮುಂದಿನ ಭವಿಷ್ಯಕ್ಕೆ ಬೇಕಾಗುವಷ್ಟು ಉಳಿತಾಯ ಕೂಡ ಮಾಡಬೇಕಾಗತ್ತೆ. ಇನ್ನು ಇವರಿಗೆ ಹಳದಿ, ಗುಲಾಬಿ, ಬಿಳಿ, ತಿಳಿ, ನೀಲಿ, ಹಸಿರು ಶುಭವಾದಂಥ ಬಣ್ಣಗಳು. ಇನ್ನು ಇವರಿಗೆ ಅದೃಷ್ಟ ತರುವಂಥ ವಯಸ್ಸು ಅಂತ ಹೇಳಿದ್ರೆ, ಅಂದರೆ ಯಾವ ವಯಸ್ಸಿನಲ್ಲಿ ಇವರಿಗೆ ಹೆಚ್ಚು ಶ್ರೇಯಸ್ಸು ಉಂಟಾಗುತ್ತೆ, ಏನೋ ಒಂದನ್ನು ಸಾಧನೆ ಮಾಡಿ ತೋರಿಸಲಿಕ್ಕೆ ಅವಕಾಶ ಸಿಕ್ಕುವಂಥ ವಯಸ್ಸು ಅಂತ ಹೇಳಿದ್ರೆ 18, 21, 24, 30, 33, 35, 36, 39, 42, 45, 48, 51, 54, 57 ಮತ್ತು 60 ಮತ್ತು 66ನೇ ವರ್ಷ ಇವರಿಗೆ ಶುಭ ಫಲವನ್ನು ತರುತ್ತೆ. ಆದರೆ ಇವರಿಗೆ ಸಾಮಾನ್ಯವಾಗಿ ಬರುವಂಥ ರೋಗಗಳು ಅಂತ ಹೇಳಿದ್ರೆ ಮಧುಮೇಹ ಬರಬಹುದು, ಸಕ್ಕರೆ ಕಾಯಿಲೆ ಬೇಗ ಬಂದ್ಬಿಡುತ್ತೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರಬಹುದು. ಇನ್ನು ಸ್ಥೂಲಕಾಯ ಅಂದರೆ ಸ್ವಲ್ಪ ನೋಡಲಿಕ್ಕೆ ಇವರು ದಪ್ಪವಾಗೇ ಇರ್ತಾರೆ, ಓವರ್ ವೆಯ್ಟ್ ಆಗುವಂಥದ್ದು. ಇನ್ನು ಚರ್ಮ ವ್ಯಾಧಿ ಕೆಲವರಿಗೆ ಬರುತ್ತೆ. ಹಾಗೆ ಮಾತಿನಲ್ಲಿ ತೊಂದರೆ, ಅಂದರೆ ಕೆಲವರು ಮಾತು ತೊದಲಿರುತ್ತೆ ನೋಡಿ, ಸ್ಟ್ಯಾಮರಿಂಗ್ ಅಂಥ ಒಂದು ಮಾತು ಈ ಸಂಖ್ಯೆಯ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಇರುತ್ತೆ. ಅದನ್ನು ವೈದ್ಯರ ಬಳಿ ತೋರಿಸ್ಕೊಂಡು ನಿವಾರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ರೀತಿಯ ತೊಂದರೆ, ತಾಪತ್ರಯಗಳೇನಾದರೂ ಬಂದರೆ ಇವರು ಗುರುವಾರದ ದಿನ ಉಪವಾಸ ಮಾಡಬೇಕು. ಹಾಗೆ ಗುರುಗ್ರಹ ಯಂತ್ರವನ್ನು ಪೂಜೆ ಮಾಡಿ ಗುರು ಜಪವನ್ನು ಮಾಡೋದ್ರಿಂದ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಶಿವನ ಆರಾಧನೆ ಮಾಡಬೇಕು, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು. ಅದರಲ್ಲೂ ಈ ಪ್ರದೋಷದ ಸಮಯದಲ್ಲಿ ಶಿವನ ಆರಾಧನೆ, ಶಿವನ ದರ್ಶನ ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಇನ್ನು ಹಳದಿ ವಸ್ತ್ರವನ್ನು ದಾನ ಮಾಡಬೇಕು. ಮತ್ತು ಯಾರೇ ಗುರುಗಳನ್ನು ನೋಡುವಂಥ ಸಂದರ್ಭದಲ್ಲಿ ನೀವು ಹಳದಿಯ ಬಣ್ಣದ ಹಣ್ಣುಗಳನ್ನೇ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಇನ್ನು ಕಡಲೆಕಾಳನ್ನು ದಾನ ಮಾಡೋದ್ರಿಂದ ಕೂಡ ಈ ಗುರುಗ್ರಹದ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪ್ರತಿದಿನ ಈ ಸಂಖ್ಯೆಯವರು ಸ್ನಾನ ಮಾಡುವಂಥ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ಉತ್ತಮ ಫಲ ಸಿಕ್ಕತ್ತೆ. ಜೊತೆಗೆ ಇವರು ಕೈಯಲ್ಲಿ ಬಂಗಾರದ ಉಂಗುರವನ್ನು ಧರಿಸೋದ್ರಿಂದ ಅಥವಾ ಬಂಗಾರದ ಸರವನ್ನು ಧರಿಸೋದ್ರಿಂದ ಕೂಡ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹಾಗೆ ಒಂದು ಹಳದಿ ಬಣ್ಣದ ಕರ್ಚೀಫನ್ನು ಯಾವಾಗಲೂ ಕೂಡ ಇವರು ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಇವರಿಗೆ ಗುರುಬಲ ಬಂದಂತಾಗುತ್ತೆ. ಹಾಗಾಗಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸಂಖ್ಯೆ 3ರ ಉಪಸಂಖ್ಯೆಗಳು, ಅವುಗಳ ಸ್ವಭಾವ, ಹಾಗೆ ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅನ್ನೋಂಥದ್ದನ್ನು ಕೇಳಿಸ್ಕೊಂಡ್ರಿ. ಇಲ್ಲಿ ಈ 3 ಸಂಖ್ಯೆಯವರು ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ, ಅವರು ಜಮ್ಶೆಡ್ ಟಾಟಾ ಅವರು, ಟಾಟಾ ಕಂಪನಿಯ ಮಾಲೀಕರಿದ್ದಾರಲ್ಲ, ಅವರು ಸಂಖ್ಯೆ 3. ಇನ್ನು ತಮಿಳು ಮೇರುನಟ ರಜನಿಕಾಂತ್ ರವರು, ಕರೀನಾ ಕಪೂರ್, ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದಂತಹ ರೋಹಿತ್ ಶರ್ಮಾ, ಯುವರಾಜ್ ಸಿಂಗ್, ಹರ್ಭಜನ್ ಸಿಂಗ್, ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು, ಸದ್ಗುರುಗಳು ಮತ್ತು ರಮಣ ಮಹರ್ಷಿಗಳು ಕೂಡ ಸಂಖ್ಯೆ 3ರ ಪ್ರಭಾವದಲ್ಲಿ ಇರುವಂಥವರು. ಹಾಗಾಗಿ ಅವರ ಜೀವನ ಚರಿತ್ರೆಯನ್ನು ನೀವು ಓದೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ ಅವರ ಸಾಧನೆ ಏನು, ಅವರು ಸಮಾಜದಲ್ಲಿ ಯಾವ ಹಂತವನ್ನು ತಲುಪಿ ಎಲ್ಲರಿಂದ ಮಾನ್ಯತೆಯನ್ನು ಪಡ್ಕೊಂಡ್ರು ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸಂಖ್ಯೆ 3 ಬಹಳ ವಿನೂತನವಾಗಿರುವಂಥ ಸಂಖ್ಯೆ, ಬಹಳ ವಿಶೇಷವಾಗಿರುವಂಥ ಸಂಖ್ಯೆ. ಹಾಗಾಗಿ ಇವರು ನ್ಯಾಯ, ನೀತಿ, ಧರ್ಮಕ್ಕೆ ಯಾವಾಗಲೂ ಕೂಡ ಒತ್ತನ್ನು ಕೊಡುವಂಥವ್ರು, ಶಾಸ್ತ್ರಬದ್ಧವಾಗಿಯೇ ಕೆಲಸಗಳನ್ನು ಮಾಡುವಂಥವ್ರು. ಆದರೆ ಸ್ವಲ್ಪ ಋಣಾತ್ಮಕ ಅಂಶಗಳು ಕೂಡ ಇವರಲ್ಲಿರುತ್ತೆ. ಅಂದರೆ ಒಂದು ಹಂತವನ್ನು ತಲುಪಿದಾಗ ಇವರಿಗೆ ಅಹಂ ಅನ್ನುವಂಥದ್ದು ಜಾಸ್ತಿ ಬರ್ಬೋದು. ಹಾಗೆ ಶರೀರದಲ್ಲಿ ಬೊಜ್ಜು ಶೇಖರಣೆ ಆಗೋದ್ರಿಂದ ಸ್ವಲ್ಪ ಅನಾರೋಗ್ಯಕ್ಕೂ ಕೂಡ ತುತ್ತಾಗಬಹುದು. ಆದರೂ ಬೇರೆ ಸಂಖ್ಯೆಗಳಿಗೆ ಹೋಲಿಸಿದ್ರೆ ಇವರ ಋಣಾತ್ಮಕ ಗುಣಗಳು ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗಾಗಿ ಬಂಧುಗಳೇ, ಸಂಖ್ಯೆ 3 ಯಾರು ಪ್ರತಿನಿಧಿಸ್ತಾರೆ ಅವರು ಸದಾಕಾಲ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ ಗುರು ಸೇವೆಯನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಧನಾತ್ಮಕ ಫಲಿತಾಂಶಗಳು ಸಿಕ್ಕುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಧನಾತ್ಮಕ ಆಲೋಚನೆಗಳೇ ಜಾಸ್ತಿ ಇರುತ್ತೆ, ತುಂಬ ಪಾಸಿಟಿವ್ ಆಗಿರ್ತೀರಿ. ಹಾಗಾಗಿ ಆತ್ಮವಿಶ್ವಾಸ ಅಂತ ಹೇಳಿದ್ರೆ
ಈ ದಿನ ಅದು ಒಂದು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡುವಂಥದ್ದು. ಹಾಗಾಗಿ ಒಂದು ಧೈರ್ಯದ ಕೆಲಸವನ್ನು ಮಾಡುವಂಥ ಒಂದು ಯೋಗ ಕೂಡ ಈ ದಿನ ಕೂಡಿ ಬರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ವಿಚಾರಗಳಿದ್ದರೂ ಕೂಡ ಅದನ್ನು ಸ್ವಲ್ಪ ಗಮನ ಇಟ್ಟು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಸಕ್ಸಸ್ ರೇಟ್ ತುಂಬ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರಿದ್ದರೂ ಕೂಡ ಅಲ್ಲಿ ಉತ್ತಮ ಫಲಿತಾಂಶಗಳು ಸಿಕ್ಕೋದ್ರಿಂದ ನಿಮ್ಮ ಸ್ಪರ್ಧೆಯ ಬಗ್ಗೆ, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ತುಂಬ ಸೂಕ್ತವಾಗಿದೆ. ಇನ್ನು ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ತುಂಬ ಸಹಾಯವನ್ನು ಪಡ್ಕೊಳ್ಳುವಂಥ ಸಂದರ್ಭ. ಹಾಗೆ ಈ ದಿನ ನಿಮಗೆ ಏನು ಬೇಕು ಅದನ್ನು ನಿಮ್ಮ ಮಾತಿನ ಮೂಲಕ ಹೊರಹಾಕುವಂಥದ್ದಲ್ಲ, ನಿಮ್ಮ ಸಂಜ್ಞೆ ಇರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಇದರ ಮೂಲಕವೇ ವ್ಯಕ್ತಪಡಿಸುವಂಥದ್ದಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸೂಕ್ಷ್ಮತೆ ಕೂಡ ನಿಮ್ಮ ಜೊತೆಯಲ್ಲಿ ಇರುವಂಥವ್ರಿಗೆ ಇರುತ್ತೆ. ಹಾಗಾಗಿ ಈ ದಿನ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಇನ್ನು ಈ ದಿನ ಸೃಜನಾತ್ಮಕ ಕೆಲಸದ ಕಡೆ ನಿಮ್ಮ ಆಸಕ್ತಿ ಹೆಚ್ಚಾಗಿರುತ್ತೆ. ಅಂದರೆ ನಿಮ್ಮ ಒಂದು ಟ್ಯಾಲೆಂಟ್ಗಾಗಲಿ, ನಿಮ್ಮಲ್ಲಿರುವಂಥ ಪ್ರತಿಭೆಗಾಗಲಿ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ಭಾಳ ಚೆನ್ನಾಗಿ ನೀವು ಉಪಯೋಗಿಸ್ಕೊಳ್ತೀರಿ. ಇನ್ನು ಈ ದಿನ ಸಮಯ ಪ್ರಜ್ಞೆ ಕೂಡ ಚೆನ್ನಾಗಿದೆ. ನಿಮಗೆ ಎಷ್ಟೋ ವೇಳೆ ಈ ಸಮಯದಿಂದಲೇ ಕೆಲವೊಂದು ನಷ್ಟಗಳಾಗಿದೆ. ಆದರೆ ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡೋದರಿಂದ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಹಾಗೆ ಆ ಸಮಯ ಕೂಡ ನಿಮ್ಮ ಪರವಾಗಿ ಇರುತ್ತೆ. ಯಾವುದೇ ತೊಂದರೆಗಳು, ತಾಪತ್ರಯಗಳು, ಅವಘಡಗಳು ಆಗದಂತೆ ಆ ಸಮಯವೇ ನಿಮ್ಮನ್ನು ಕಾಪಾಡುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ಕೂಡ ಸರಿಯಾಗಿದೆ ಅನ್ನುವಂಥ ಒಂದು ಮನಸ್ಥಿತಿ ಇದು ನಿಮ್ಮನ್ನು ಮುನ್ನಡೆಸುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸಲಹೆಗಳೇನೇ ಇದ್ದರೂ ಕೂಡ ಅದಕ್ಕೆ ತುಂಬ ಗೌರವ ಇರುತ್ತೆ. ನಿಮ್ಮ ಮಾತಿಗೆ ಒಂದು ತೂಕ ಇದೆ. ಅದನ್ನೇ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳನ್ನು, ಸಾಯಿಬಾಬಾರನ್ನು, ದಕ್ಷಿಣಾಮೂರ್ತಿಗಳನ್ನು ಈ ದಿನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮಗೆ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ಆಕ್ರಮಣಕಾರಿ ಪ್ರವೃತ್ತಿ ಇರುವಂಥದ್ದು, ಅಗ್ರೆಸಿವ್ ನೇಚರ್ ಇರುವಂಥದ್ದು. ಅದಕ್ಕೆ ನಿಯಂತ್ರಣ ಬೇಕೇ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮಾತು ಕೂಡ ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಮಾತಿನಲ್ಲಿ ಬಳಸುವಂಥ ಶಬ್ದಗಳು ಕಠಿಣ ಶಬ್ದಗಳಾಗಿರುತ್ತೆ. ಅದು ದ್ವಂದ್ವಾರ್ಥವನ್ನು ಕೊಡುವಂಥ ಶಬ್ದಗಳು. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತನ್ನು ಕೂಡ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಮನೆಯ ಒಳಗೆ ಏನಾದರೂ ಸಮಸ್ಯೆಗಳಿದ್ದರೆ, ಬಹಳ ದಿನಗಳಿಂದ ಇದ್ದಂತಹ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಅದರಲ್ಲೂ ಮಾತುಕತೆಯ ಮೂಲಕ ಏನಾದರೂ ಪರಿಹಾರ ಬೇಕು ಅನ್ನುವಂಥದ್ದಿದ್ದರೆ ಈ ದಿನ ಪ್ರಯತ್ನ ಮಾಡಿ. ಮನೆಯ 4 ಗೋಡೆಗಳ ಒಳಗೆ ವಿಚಾರ ಪ್ರಸ್ತಾಪ ಮಾಡಿ ಅದಕ್ಕೆ ಒಂದು ಅಂತಿಮ ತೀರ್ಮಾನವನ್ನು ಕಂಡುಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಚೆನ್ನಾಗಿದೆ. ಅದರಲ್ಲೂ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದರಿಂದ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಮುನ್ನುಗ್ಗುವಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ವಿಚಾರ, ಬೇರೆಯವರಿಗೆ ಸಾಲ ಕೊಡುವಂಥ ವಿಚಾರ ಅಥವಾ ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥ ವಿಚಾರಗಳಲ್ಲಿ ಏನಾದರೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದರೆ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ತುಂಬ ಅಲರ್ಟಾಗೇ ಇರಬೇಕಾಗತ್ತೆ. ಯಾರನ್ನು ನಂಬಿದ್ರೂ ಕೂಡ ಈ ದಿನ ಮೋಸ ಹೋಗ್ತೀರಿ, ಜಾಗ್ರತೆ. ಇನ್ನು ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಸ್ವಲ್ಪ ಏಳು ಬೀಳುಗಳ ಅನುಭವ ಉಂಟಾಗುವಂಥದ್ದು ಇದೆ. ಒಂದೇ ರೀತಿಯಲ್ಲಿ ಬಿಸ್ನೆಸ್ ಆಗಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ. ಅದಕ್ಕಾಗಿ ಮನಸ್ಸು ಬೇಡದ ಆಲೋಚನೆಗಳ ಕಡೆಗೆ ಗಮನ ಹರಿಸುವಂಥದ್ದು ಆಗುತ್ತೆ. ಇನ್ನು ಈ ದಿನದಲ್ಲಿ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತ ಹೇಳಿದ್ರೆ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಆ ಪರಿಹಾರವನ್ನು ಮುಂದುವರಿಸಿ. ಏಕೆಂದರೆ ಆ ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲೇ ನಿಮ್ಮ ಒಂದು ಪಾಲು ಏನಿದೆ ಅದು ಲಯನ್ ಶೇರ್ ಇರುವಂಥದ್ದು. ಅಂದರೆ ಪ್ರಮುಖವಾದಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಬಹಳ ಯಶಸ್ವಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ದಕ್ಷಿಣಾಮೂರ್ತಿಗಳನ್ನು ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.
ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಇರುವಂತಹ ದಿನ. ಕೆಲಸದಲ್ಲಿ ಒತ್ತಡ ಇರುತ್ತೆ, ಕೆಲಸಕ್ಕಾಗಿ ಓಡಾಟ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯಾಣದಿಂದಲೇ ಈ ದಿನ ನಿಮಗೆ ಆಯಾಸ ಹೆಚ್ಚಾಗುವಂಥದ್ದು, ದೈಹಿಕ ಶ್ರಮ ಜಾಸ್ತಿ ಆಗುತ್ತೆ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ಬೇರೆಯವರ ಒಂದು ಸಲಹೆಯನ್ನು ಕೇಳುವಂಥ ಒಂದು ಪರಿಸ್ಥಿತಿ ಬರಬಹುದು. ಏಕೆಂದರೆ ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥದ್ದಾಗಲಿ, ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗಲಿ ಈ ದಿನ ನಿಮಗೆ ಅಷ್ಟೊಂದು ಸಪೋರ್ಟ್ ಇಲ್ಲ, ಇನ್ನರ್ ಸಪೋರ್ಟ್ ಇಲ್ಲ. ಅದಕ್ಕಾಗಿಯೇ ಬೇರೆಯವರನ್ನು ಆಶ್ರಯಿಸುವಂಥದ್ದು ಹೆಚ್ಚಿಗೆ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ನಿಮ್ಮ ಕೈ ತಪ್ಪಿ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಕೈಗೆ ಬಂದ ತುತ್ತು ಬಾಯಿಯವರಿಗೆ ಇಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಆ ಕೆಲಸ ನಿಮ್ಮಿಂದ ಬೇರೆಯವರಿಗೆ ವರ್ಗಾವಣೆ ಆಗುವಂಥದ್ದು. ಒಂದು ವೇಳೆ ಆ ಕೆಲಸ ಏನಾದರೂ ನಿಮಗೆ ಬಂದಿದ್ದು ನೀವೇ ಆ ಕೆಲಸವನ್ನು ನಿರ್ವಹಣೆ ಮಾಡಿದರೆ ಅದು ನಿಮಗೆ ಅನುಕೂಲವನ್ನು ತರೋದು, ಒಳ್ಳೆಯ ಗೌರವ ಸ್ಥಾನಮಾನವನ್ನು ಕೂಡ ತಂದು ಕೊಡುವಂಥದ್ದು. ಅಂತಹ ಕೆಲಸ ನಿಮ್ಮಿಂದ, ನಿಮ್ಮ ಒಂದು ನೆಗ್ಲಿಜೆನ್ಸಿಂದ ಬೇರೆಯವರ ಪಾಲಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಸ್ವಲ್ಪ ಈ ಅಂಜಿಕೆ, ಭಯ ಅನ್ನುವಂಥದ್ದನ್ನು ಬದಿಗಿಟ್ಟು ಮುಂದೆ ಸಾಗಬೇಕು, ಧೈರ್ಯದಿಂದ ಮುಂದೆ ಹೋಗಬೇಕು. ಅದೊಂದನ್ನು ಮಾತ್ರ ಈ ದಿನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದು ಅನಿವಾರ್ಯ ಅಲ್ಲ, ಅಂದರೆ ಪ್ರಿಯಾರಿಟಿಯಲ್ಲಿ ಯಾವುದು ನಾಳೆ ಮಾಡಿದ್ರಾಯಿತು ಅನ್ನುವಂಥ ಕೆಲಸ ಕಾರ್ಯಗಳಿದೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡಿ. ಯಾವುದೇ ವಿಚಾರಗಳು ತುರ್ತಾಗಿದ್ದರೆ, ಆಗಲೇಬೇಕಾಗಿರುವಂಥ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಈ ದಿನ ನೀವು ಪ್ರಿಯಾರಿಟಿಯಲ್ಲಿ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ದೂರದ ಪ್ರಯಾಣ ಖಂಡಿತ ಬೇಡ. ವಾಹನದಿಂದ ಕೂಡ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಪ್ರಯಾಣ ಕೂಡ ನಿಮಗೆ ಖುಷಿಯನ್ನು ತರಲ್ಲ, ಸಂತೋಷವನ್ನು ತರಲ್ಲ. ಮಿಶ್ರ ಫಲಗಳು ಇರುವಂಥ ಸಂದರ್ಭ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಇದ್ದಾಗ ವ್ಯವಹಾರಗಳು ಬಹಳ ಸುಸೂತ್ರವಾಗಿ ನಡೆಯುತ್ತೆ. ತುಂಬ ಸಾಮರ್ಥ್ಯ ಇದೆ, ದೂರದೃಷ್ಟಿ ಇದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ತೀರ್ಮಾನಗಳು ಕೂಡ ಬಹಳ ಯಶಸ್ವಿಯಾಗಿ ಇರುತ್ತೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲ ಅಂತ ಹೇಳಿದ್ರೆ ಮರ ಉಳಿಯಲ್ಲ, ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಸಂಬಂಧಗಳು ಉಳಿಯಲ್ಲ. ಆ ಒಂದು ಹಿನ್ನೆಲೆಯಲ್ಲೇ ಈ ದಿನ ನೀವು ಸಂಬಂಧಗಳಿಗೆ ತುಂಬ ಬೆಲೆ ಕೊಡುವಂಥವ್ರು, ರಿಲೇಷನ್ಶಿಪ್ಗೆ ತುಂಬ ಮಾನ್ಯತೆಯನ್ನು ಕೊಡ್ತೀರಿ. ಹಾಗಾಗಿ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನಷ್ಟ ಆಗಲಿ, ಆ ಒಂದು ಸಂಬಂಧವನ್ನು ಉಳಿಸ್ಕೊಳ್ಳುವಂಥದ್ದಕ್ಕೆ ಈ ದಿನ ಹೆಚ್ಚು ಶ್ರಮ ಪಡುವಂಥದ್ದು, ಒಂದು ರೀತಿಯಲ್ಲಿ ಹೋರಾಟ ನಡೆಸುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲೂ ಕೂಡ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಒಂದು ಸ್ಥಿತಿ ಇದೆ. ಒಂದು ಪರಿಸರಕ್ಕೆ, ಪರಿಸ್ಥಿತಿಗೆ ಬಹಳ ಬೇಗ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರೋದ್ರಿಂದಲೇ ಈ ದಿನ ಯಾವುದೂ ಕೂಡ ನಿಮಗೆ ಕಷ್ಟ ಅನಿಸಲ್ಲ. ಇನ್ನು ಈ ದಿನ ಬೇರೆಯವರು ನಿಮ್ಮ ಬಗ್ಗೆ ಹೇಳುವಂಥ ಮಾತುಗಳಿಗಾಗಲಿ, ಅಭಿಪ್ರಾಯಗಳ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ಬೇಡಿ. ಏಕೆ ಅಂತ ಹೇಳಿದ್ರೆ ಅವರಿಗೆ ನಿಮ್ಮ ಬಗ್ಗೆ ಮಾತಾಡುವಂಥದ್ದೇ ಒಂದು ಚಾಳಿ. ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನವೇ ಅವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಅಂಥ ಸ್ವಭಾವ ಇರುವಂಥವ್ರನ್ನ ಆದಷ್ಟು ದೂರ ಇಟ್ಟಿದ್ದೀರಿ. ಅವರ ಬಗ್ಗೆ ಈ ದಿನ ಮಾತನ್ನು ಕೂಡ ಕೇಳಿಸಿಕೊಳ್ಳದೆ ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ಹಣಕಾಸಿನ ವಿಚಾರಗಳಿಗೆ ಹಿರಿಯರ ಸಲಹೆಯನ್ನ, ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ದೊಡ್ಡ ಕಾರ್ಯಗಳನ್ನು ಕೂಡ ಲೀಲಾಜಾಲವಾಗಿ ಮಾಡ್ತೀರಿ. ದೊಡ್ಡ ವ್ಯಕ್ತಿಗಳ, ಗಣ್ಯರ ಪರಿಚಯ ಆಗುತ್ತೆ. ಅಲ್ಲಿಂದ ಕೂಡ ನಿಮಗೆ ಕೆಲವೊಂದು ಸ್ಫೂರ್ತಿದಾಯಕವಾದಂತಹ ವಿಚಾರಗಳು ತಿಳಿದು ಬರುತ್ತೆ. ಹಾಗಾಗಿ ಪುಟ್ಟ ಪುಟ್ಟ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ಗಮನ ಇಟ್ಟು ಇನ್ವಾಲ್ವ್ ಆಗೋದ್ರಿಂದ ಈ ದಿನ ಸಕ್ಸಸ್ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಲಾಭ ಇದೆ. ವ್ಯವಹಾರಗಳಲ್ಲಿ ಸಂಬಂಧಗಳು ಕೆಡದಂತೆ ಎಚ್ಚರಿಕೆಯಿಂದ ಮುಂದುವರಿಯುವಂಥ ಒಂದು ಸ್ಥಿತಪ್ರಜ್ಞತೆ ಇದೆ. ಹಾಗಾಗಿ ಲಾಭಕ್ಕಾಗಿ ಹಾತೊರೆಯಲ್ಲ, ಆದರೆ ಆ ವ್ಯವಹಾರಗಳು ಮಾತ್ರ ಪ್ರಗತಿಯಲ್ಲಿರಬೇಕು ಅನ್ನುವಂಥದ್ದು ನಿಮ್ಮ ಧ್ಯೇಯವಾಗಿರುತ್ತೆ.
ಇನ್ನು ಈ ದಿನ ನಿಮ್ಮ ವಿರುದ್ಧ ನಿಮ್ಮ ಸಹೋದ್ಯೋಗಿಗಳು ಒಂದು ಸಣ್ಣ ಮಟ್ಟದ ಪಿತೂರಿ ನಡೆಸುವಂಥ ಸಾಧ್ಯತೆ ಇದೆ. ಅದರಲ್ಲೂ ನೀವೇ ಬೆಳೆಸಿದಂಥವರು, ನೀವೇ ಸಹಾಯ ಮಾಡಿರುವಂಥವ್ರು, ನಿಮ್ಮಿಂದ ಅವರು ಈ ದಿನ ಅಂಥ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿರುವಂಥವ್ರು ಈ ದಿನ ನಿಮ್ಮನ್ನೇ ಮರೆಯುವಂಥ ಒಂದು ದುಷ್ಟತನವನ್ನು ತೋರಿಸುವಂಥದ್ದು ಇದೆ. ಅದಕ್ಕಾಗಿ ಅಂಥ ಒಂದು ಪಿತೂರಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದನ್ನು ಈ ದಿನ ನೀವು ತುಂಬ ಡಿಫೆಂಡ್ ಮಾಡ್ಕೊಳ್ತೀರಿ. ಅಂದರೆ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು ಯಾಕೆ ಸರಿ ಇದೆ ಅಂತ ಹೇಳೇನೆ ಈ ದಿನ ವಾದಿಸುವಂಥದ್ದು ಇದೆ. ಆದರೆ ಈ ವಾದ ಪ್ರತಿವಾದ ಏನಾದರೂ ಬಂದರೆ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಮ್ಯಾನೇಜ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಅಪರಿಚಿತರ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದರೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೂಡ ಇರೋದರಿಂದ ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ಕೂಡ ತರುತ್ತೆ. ಇದರಿಂದ ಸಂತೋಷ. ಜೊತೆಗೆ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಹೂಡಿಕೆ ಅಥವಾ ಆ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂಥ ಕೆಲವೊಂದು ಮಾರ್ಪಾಟುಗಳನ್ನು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಬಹಳ ತಾಳ್ಮೆಯಿಂದ ಕೆಲಸ ಮಾಡುವಂಥದ್ದು ಇದೆ. ಅದರಲ್ಲೂ ಶತ್ರುಗಳನ್ನು ಎದುರಿಸುವಾಗ ಈ ದಿನ ನಿಮಗೆ ತುಂಬ ತಾಳ್ಮೆ ಬೇಕು. ಏಕೆಂದರೆ ಈ ಶತ್ರುವಿನ ಲೋಹ ಎಷ್ಟೇ ಕಾದಿದ್ರೂ ಕೂಡ ಅದನ್ನು ಹೊಡೆಯುವಂಥ ಸುತ್ತಿಗೆ ಮಾತ್ರ ತಣ್ಣಗೆ ಇರಬೇಕು. ಹಾಗಾಗಿ ನಿಮ್ಮ ಮನಸ್ಥಿತಿ ತಣ್ಣಗೆ ಇರಲಿ. ಶತ್ರುಗಳನ್ನು ದಮನ ಮಾಡ್ತೀರಿ, ಮೇಲುಗೈ ಸಾಧಿಸ್ತೀರಿ, ಜಯ ನಿಮ್ಮದಾಗತ್ತೆ. ನಿಮ್ಮ ಸ್ಥಿರಾಸ್ತಿಯ ವಿಚಾರದಲ್ಲೂ ಕೂಡ ಫೇವರಬಲ್ ಆಗಿರುವಂಥ ಫಲಿತಾಂಶಗಳಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಬಹಳ ಬೇಗ ಕೆಲಸಗಳಾಗದೇ ಇರ್ಬೋದು. ಆದ್ದರಿಂದ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಆದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಶ್ರದ್ಧೆಯಿಂದ ಇರಬೇಕಾಗತ್ತೆ. ಇಲ್ಲಿ ಶ್ರದ್ಧೆ ಅಂದರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ಹಣದ ವಿಚಾರವನ್ನು ಲೆಕ್ಕಾಚಾರ ಮಾಡಬೇಕು. ಇನ್ನು ಈ ದಿನ ಧನಾತ್ಮಕ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳೇನೋ ಇದೆ. ಆದರೆ ನಿಮ್ಮ ದುಡುಕಿನ ನಿರ್ಧಾರದಿಂದ ಈ ದಿನ ಎಡವಟ್ಟಾಗುವಂಥದ್ದು ಇರುತ್ತೆ. ಹಾಗಾಗಿ ದೊಡ್ಡ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಆಡುವ ಮಾತಿನಲ್ಲಿ ಸತ್ಯ, ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಕಾಯೋ ದೇವರಲ್ಲಿ ನಂಬಿಕೆ, ಈ 3 ಇದ್ದರೆ ನಿಮ್ಮ ಕೆಲಸ ಯಶಸ್ವಿಯಾಗುತ್ತೆ. ಆ ಕೆಲಸದ ಫಲಿತಾಂಶ ನಿಮಗೆ ಕೈತುಂಬ ಫಲವನ್ನು ತಂದು ಕೊಡುತ್ತೆ. ಹಾಗಾಗಿ ಈ 3 ವಿಚಾರಗಳನ್ನು ನೀವು ಈ ಸತ್ಯ, ಶ್ರದ್ಧೆ ಮತ್ತು ನಂಬಿಕೆ, ಈ 3 ಬಹಳ ಪ್ರಾಮಾಣಿಕತೆಯಿಂದ ಅಳವಡಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆಯೊಂದು ಆಯೋಜನೆ ಆಗುವಂಥ ಸ್ಥಿತಿಯಲ್ಲಿರುತ್ತೆ. ಅದಕ್ಕಾಗಿಯೇ ಸ್ವಲ್ಪ ಉದ್ವೇಗ ಇರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಓಡಾಟ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ನೆರವಿಗೆ ನೀವು ಧಾವಿಸುವಂಥದ್ದು, ಆದರೆ ಹಿಂದೆ ಮುಂದೆ ನೋಡದೆ ಪೂರ್ವಾಪರಗಳನ್ನು ವಿಚಾರ ಮಾಡದೆ ನೆರವನ್ನು ಕೊಡುವಂಥ ಒಂದು ಭರವಸೆಯನ್ನು ನೀಡ್ತೀರಿ. ಇದರ ಸಾಧಕ ಬಾಧಕಗಳನ್ನು ನೀವು ನೋಡಿಲ್ಲ. ಹಾಗಾಗಿ ನಾಳೆ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಕಮಿಟ್ ಆಗಬೇಕು. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಶ್ರೀರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ ಈ ದಿನದಲ್ಲಿ. ಅದರಲ್ಲೂ ಈ ದಿನ ನಿಮಗೆ ಸ್ವಲ್ಪ ಋಣಾತ್ಮಕ ಅಂಶಗಳು ಜಾಸ್ತಿನೇ ಕಾಣಿಸುವಂಥದ್ದಿದೆ. ಅಂದರೆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬರ್ತಾ ಇದೆ. ಯಾವ ವ್ಯಕ್ತಿಯಲ್ಲೂ ಕೂಡ ನಂಬಿಕೆ ಇಲ್ಲ, ಯಾವ ಕೆಲಸದಲ್ಲೂ ಕೂಡ ತೃಪ್ತಿ ಅನ್ನುವಂಥದ್ದು ಇರಲ್ಲ. ಅದಕ್ಕಾಗಿಯೇ ಮಾಡಿದ ಕೆಲಸವನ್ನೇ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ನೀವು ಯಾರನ್ನು ಆಯ್ಕೆ ಮಾಡ್ಕೊಳ್ತೀರಿ, ಯಾವ ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸ್ತೀರಿ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಇಲ್ಲಿ ಸಮಾಧಾನಕ್ಕಾಗಿ ನಮಗಿಂತಲೂ ಕೂಡ ಕೆಳಗಿನವರನ್ನು ನೋಡಬೇಕಂತೆ. ಇನ್ನು ಸಾಧನೆ ಮಾಡಬೇಕು ಅನ್ನುವಂಥವರು ನಮಗಿಂತಲೂ ದೊಡ್ಡವರನ್ನು ನೋಡಬೇಕು. ಆತ್ಮತೃಪ್ತಿಗಾಗಿ ನಮ್ಮ ಮನದ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಅಂಥ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ.
ಇನ್ನು ಬೇರೆಯವರ ಜೊತೆ ಹೋಲಿಸಿಕೊಂಡು ನಿಮ್ಮ ಜೀವನವನ್ನೇ ನೀವು ಬರಿದು ಮಾಡಿಕೊಂಡಿರುವಂಥದ್ದು ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನದ ಅನುಭವ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತೆ. ಹಾಗಾಗಿ ಯಾರನ್ನ ನೀವು ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋಂಥದ್ರ ಬಗ್ಗೆ ಈ ದಿನ ಸ್ವಲ್ಪ ವಿವೇಚನೆಯಿಂದ ತೀರ್ಮಾನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಒಳ್ಳೆಯ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಅದನ್ನು ನಿಷ್ಠೆಯಿಂದ ನಂಬಿ ಮುಂದುವರಿಯಿರಿ, ಒಳ್ಳೆಯದಾಗತ್ತೆ. ಇನ್ನು ಡಿಗ್ನಿಟಿ ಆಫ್ ಲೇಬರ್ ಇದೆಯಲ್ಲ, ಇದನ್ನು ಮಾತ್ರ ಗೌರವಿಸಬೇಕು ನೀವು. ಅಂದರೆ ನೀವು ಮಾಡುವಂಥ ಕೆಲಸ ಯಾವುದೇ ಇರಲಿ ಅದನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕು, ಅದಕ್ಕೆ ಗೌರವವನ್ನು ಕೊಡಬೇಕು. ಏಕೆಂದರೆ ಅದೇ ನಿಮಗೆ ಅನ್ನವನ್ನು ತರ್ತಾ ಇರುವಂಥದ್ದು. ಹಾಗಾಗಿ ಬೇರೆಯವರ ಕೆಲಸ, ಬೇರೆಯವರ ಸ್ಥಿತಿಗತಿಗಳನ್ನು ಈ ದಿನ ಹೋಲಿಸ್ಕೊಳ್ಬಾರ್ದು, ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ದಿನ ನೀವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿ ಅಂಥ ಒಂದು ದಾರಿಯನ್ನು ನೀವೇ ಹುಡುಕುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಉತ್ತಮ ಫಲ ಇದೆ. ಹಾಗೆ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಜನ ಬೆಂಬಲ ಇದೆ, ಜೊತೆಗೆ ಹಣ ಬೆಂಬಲ ಕೂಡ ಇರುತ್ತೆ. ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಈ ದಿನ ಹೆಚ್ಚಿನವರು ನಂಬಿಕೆಯನ್ನು ಇಟ್ಟು ನಿಮ್ಮ ಮಾತನ್ನ ಕೇಳುವಂಥವ್ರು. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ತುಂಬ ತಾಳ್ಮೆ ಇರುತ್ತೆ, ತುಂಬ ಸಹನೆ ಇದೆ. ಅದೇ ನಿಮ್ಮ ಸಕ್ಸಸ್ಗೆ ಕಾರಣ. ಯಾಕೆಂದರೆ ತಾಳ್ಮೆ ಒಂದು ಉತ್ತಮ ನಿರ್ಧಾರಕ್ಕೆ ಕಾರಣವಾಗುತ್ತೆ. ಏಕೆಂದರೆ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮಗೆ ಎಷ್ಟು ಸಹನೆ ಇದೆಯೋ ಅದರಂತೆ ಆ ಒಂದು ನಿರ್ಧಾರ ಪ್ಯೂರಿಫೈ ಆಗುತ್ತೆ. ಹಾಗೆ ಆ ಒಂದು ಉತ್ತಮ ನಿರ್ಧಾರ ಉತ್ತಮ ಭವಿಷ್ಯಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಕೂಡ ಭವಿಷ್ಯದ ದೃಷ್ಟಿಯಿಂದ ತುಂಬ ಬಲಿಷ್ಠವಾಗಿರುತ್ತೆ. ಇನ್ನು ಈ ದಿನ ಯಾವುದೇ ಕೋರ್ಟು ಕಚೇರಿ ಕೆಲಸಗಳೇನಾದರೂ ಇದ್ದರೆ ಅದು ಕೂಡ ನಿಮಗೆ ಫೇವರಬಲ್ ಆಗಿರುವಂತಹ ಫಲವನ್ನೇ ತಂದು ಕೊಡುತ್ತೆ. ಇನ್ನು ಈ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ತುಂಬ ಸೂಕ್ತವಾಗಿರುವಂತಹ ದಿನ. ಇನ್ನು ಕೆಲವು ವಸ್ತುಗಳನ್ನು ಅಥವಾ ಹಣವನ್ನು ಬೇರೆಯವರಿಂದ ಪಡ್ಕೊಳ್ಬೇಕು ಅನ್ನುವಂಥದ್ದಿದ್ರೆ ಈ ದಿನ ಪ್ರಯತ್ನ ಮಾಡಿ, ಅದು ಸ್ವಲ್ಪವಾದರೂ ಕೂಡ ನಿಮ್ಮ ಕೈ ಸೇರುತ್ತೆ. ಇನ್ನು ಜೀವನದಲ್ಲಿ ಕಷ್ಟ ಮತ್ತು ಸುಖಗಳು ಬೆಳಕು ಮತ್ತು ಕತ್ತಲೆಯಂತೆ. ರಾತ್ರಿ ಕಳೆದ್ರೆ ಬೆಳಕು ಬರಲೇಬೇಕು, ಬೆಳಕಾದ್ಮೇಲೆ ರಾತ್ರಿ ಬರಲೇಬೇಕು. ಅಂಥ ಒಂದು ವೃತ್ತಾಕಾರದಲ್ಲಿ ಚಲಿಸುವಂಥ ಈ ಕತ್ತಲೆ ಮತ್ತು ಬೆಳಕು, ಅದೇ ರೀತಿಯಲ್ಲಿ ಕಷ್ಟ ಮತ್ತು ಸುಖ ಅನ್ನುವಂಥದ್ದು ಆವರ್ತವಾಗಿ ಬರ್ತಾ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸದ್ಯದಲ್ಲಿ ಇದ್ದಂತಹ ಕಷ್ಟ ಒಂದು ಪರಿಹಾರ ಆಗುತ್ತೆ, ಬೆಳಕು ಮೂಡುತ್ತೆ. ಇದು ಭರವಸೆಯ ಬೆಳಕು. ಅದನ್ನು ಈ ದಿನ ನೀವು ತುಂಬ ಸಂತೋಷದಿಂದ ಸ್ವೀಕಾರ ಮಾಡ್ತೀರಿ. ಅದನ್ನು ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಆ ಒಂದು ಸಂತೋಷದ ಉತ್ಸಾಹವನ್ನು ಹಂಚಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿ ಸ್ವಲ್ಪ ಮಟ್ಟದಲ್ಲಿ ಮೋಜು ಮಸ್ತಿ ಇರುವಂಥದ್ದು, ಪ್ರಯಾಣ ಇದೆ, ದೇವಾಲಯ ದರ್ಶನ ಇದೆ, ಭಗವಂತನ ಆರಾಧನೆ ಇದೆ, ದಾನ ಧರ್ಮಾದಿ ವಿಚಾರಗಳಲ್ಲೂ ಕೂಡ ಈ ದಿನ ನಿಮ್ಮ ಮನಸ್ಥಿತಿ ಧನಾತ್ಮಕವಾಗೇ ಇರುತ್ತೆ. ಒಟ್ಟಾರೆ ಈ ದಿನ ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ಏನಾದರೂ ಒಂದು ಗುರುತನ್ನು ನೀವು ಅಲ್ಲಿ ನೆನಪಿಗಾಗಿ ಬಿಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದರ್ಶನ ಮಾಡಿಕೊಳ್ಳಿ. ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಈ ಕ್ರಯ ವಿಕ್ರಯ ಯಾವುದೇ ವಸ್ತು ಆಗಲಿ ಆಸ್ತಿ ಆಗಲಿ ಇದರಲ್ಲಿ ಸ್ವಲ್ಪ ಅನುಕೂಲತೆಗಳೇನೋ ಇರುತ್ತೆ. ಆದರೆ ಅದನ್ನೇ ಅತಿಯಾಗಿ ನೀವು ಮುಂದುವರಿಸಬಾರ್ದು. ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಭ ಬಂದಾಗ ಅದರಲ್ಲೇ ತೃಪ್ತಿಯನ್ನು ಪಡಬೇಕು. ಇನ್ನು ಕೆಲವು ವ್ಯಕ್ತಿಗಳ ಸಹಾಯ ಸಹಕಾರ ನಿಮಗೆ ಸಿಕ್ಕಾಗ ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಾಗಾಗಿ ಈ ದಿನ ಸ್ವಲ್ಪ ಮಿತಿಯೊಳಗೆ ಇದ್ದರೆ, ನಿಮ್ಮ ಚೌಕಟ್ಟಿನೊಳಗೆ ಇದ್ದರೆ ನಿಮಗೆ ಸಮಾಧಾನ ಸಿಕ್ಕತ್ತೆ. ಇನ್ನು ಈ ದಿನ ಸಾಲ ಕೊಟ್ಟವರು ಎಡೆಬಿಡದೆ ತಗಾದೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ಹಣದ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ ಸ್ವಲ್ಪ
ಎಡವಟ್ಟಾಗುತ್ತೆ, ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ, ಅದರಲ್ಲೂ ಮುಖ್ಯವಾಗಿ ಈ ವ್ಯಾಪಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಗೆಳೆಯರ ಜೊತೆಯಲ್ಲಿ ಸಮಾಲೋಚನೆಯ ಸಾಧ್ಯತೆ ಕೂಡ ಇರುತ್ತೆ. ಇದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಕಾದಂತಹ ಕೆಲವೊಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಚರ್ಚೆ ನಿಮ್ಮ ನೆರವಿಗೆ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನದಾಳದ ಮಾತುಗಳನ್ನು ಸಂಬಂಧಪಟ್ಟವರ ಜೊತೆ ಹಂಚಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಹೆಚ್ಚು ಮಾತಾಡೋದ್ರಿಂದ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡೋದ್ರಿಂದ ಎಷ್ಟೋ ಸಮಸ್ಯೆ ಬಗೆಹರಿಯುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಿಮ್ಮ ಮಾತು ಸ್ಪಷ್ಟವಾಗಿರಲಿ, ನೇರವಾಗಿರಲಿ. ಇನ್ನು ಈ ದಿನ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲದೆ ಇರೋದ್ರಿಂದ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಬೇಡಿ. ದೊಡ್ಡ ಮಟ್ಟದ ಖರೀದಿ ಪ್ರಕ್ರಿಯೆಗೂ ಕೂಡ ಈ ದಿನ ಒಪ್ಕೊಳ್ಬೇಡಿ. ಇನ್ನು ಈ ದಿನ ಸ್ವಲ್ಪ ಉದ್ವೇಗ ಇರುವಂಥ ಸಂದರ್ಭ, ಏನೋ ಒಂದು ಸಡಗರ, ಸಂಭ್ರಮ, ಅದರ ಜೊತೆಗೆ ಈ ದಿನ ಟೆನ್ಷನ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮನಸ್ಸನ್ನು ಆದಷ್ಟು ಸಮಾಧಾನದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸಮಾಜಕ್ಕಾಗಿ, ಕುಟುಂಬಕ್ಕಾಗಿ ನಿಮ್ಮ ಒಂದು ಕೊಡುಗೆ ಅಮೂಲ್ಯವಾಗಿ ಇರುವಂಥದ್ದು. ಅದನ್ನು ಈ ದಿನ ನೀವು ಬಹಳ ವಿಶೇಷ ರೀತಿಯಲ್ಲಿ ಗಮನಿಸ್ತೀರಿ. ಹಾಗಾಗಿ ನಿಮ್ಮ ಒಂದು ಸೇವೆ ಏನಿದೆ ಅಥವಾ ನೀವು ವಾಪಸ್ಸು ಕೊಡಬೇಕಾಗಿರುವಂಥದ್ದೇನಿದೆ ಈ ಸಮಾಜಕ್ಕೆ, ಅದನ್ನು ಕೊಡುವಂಥ ಒಂದು ಮನಸ್ಸು ಮಾಡ್ತೀರಿ. ದೊಡ್ಡ ಮಟ್ಟದ ಆಲೋಚನೆ ಇರುವಂಥದ್ದು. ಹಾಗಾಗಿ ಈ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಈ ದಿನ ನಿಮಗೆ ಗಮನ ಇಲ್ಲ. ಹೊಡೆದ್ರೆ ಭಂಡಾರ ಹೊಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರ್ತೀರಿ. ಒಂದು ಬಿಗ್ಗರ್ ಪಿಕ್ಚರ್ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಂಥ ಸಂದರ್ಭ ಇದೆ. ಅದನ್ನು ನನಸಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮ ದೊಡ್ಡ ಪ್ರಯತ್ನದಿಂದಲೇ ಆಗಬೇಕಾಗತ್ತೆ. ಅದಕ್ಕೆ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸದಭಿರುಚಿಯ ದಿನ. ಅಂದರೆ ಒಳ್ಳೆಯ ಆಲೋಚನೆಗಳಿರುತ್ತೆ, ಒಳ್ಳೆಯ ವ್ಯಕ್ತಿಗಳ ಜೊತೆ ಒಂದು ಸಂಪರ್ಕ ಇರುತ್ತೆ. ಹಾಗೆ ಸಾತ್ವಿಕ ಆಹಾರ ಆಗಲಿ, ಸಾತ್ವಿಕವಾದಂಥ ಮನಸ್ಸು ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನೋಧರ್ಮ ಈ ದಿನ ವಿಪರೀತವಾಗಿರುತ್ತೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಯಾರಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು. ನಿಮ್ಮ ಮಾತು ಯಾರ ಮನಸ್ಸನ್ನು ನೋಯಿಸಬಾರ್ದು. ಅಷ್ಟರ ಮಟ್ಟಿಗೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಇರುವಂಥ ದಿನ ಇದು. ಹಾಗಾಗಿ ನಿಮ್ಮ ಮಾತಿನಿಂದ, ನಿಮ್ಮ ಕೆಲಸಗಳಿಂದ ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತೆ. ಇನ್ನು ಈ ದಿನ ಕುಟುಂಬಸ್ಥರ ಒಂದು ಸಹಕಾರ ಕೂಡ ನಿಮಗೆ ಅಮೂಲ್ಯವಾಗಿ ಬೇಕಾಗುತ್ತೆ. ಅದನ್ನು ಸಕಾಲಕ್ಕೆ ಬಳಸ್ಕೊಳ್ತೀರಿ. ಇದರಿಂದ ನಿಮಗೆ ಅಗತ್ಯಕ್ಕೆ ತಕ್ಕಷ್ಟು ಸ್ಥಾನಮಾನ, ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅವರ ಒಂದು ಸಹಕಾರದಿಂದ ಸಂಪಾದನೆ ಕೂಡ ಚೆನ್ನಾಗಾಗುತ್ತೆ. ಇನ್ನು ಈ ದಿನ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಯಾರು ಮಾರಾಟ ಮಾಡ್ತಾರೆ ಅಂಥವ್ರಿಗೆ ತುಂಬ ಲಾಭ ಇದೆ. ಹಾಗೆ ನಿಮ್ಮ ಮನಸ್ಸು ಕೂಡ ಈ ದಿನ ಒಂದು ಎಲೆಕ್ಟ್ರಿಕಲ್ ವಿಚಾರದಲ್ಲಾಗಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಆಗಲಿ ಹೆಚ್ಚು ಗಮನ ಕೊಡುವಂಥದ್ದಿದೆ. ಈ ಒಂದು ನಿಟ್ಟಿನಲ್ಲಿ ಈ ಸಂಬಂಧವಾದಂತಹ ಕೆಲವೊಂದು ಸಾಮಗ್ರಿಗಳನ್ನು ಮನೆಗೆ ಕೊಂಡು ತರುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಒಂದು ಜೀವನದ ಮೌಲ್ಯ ಹೆಚ್ಚಾಗುತ್ತೆ. ಒಂದು ಕಂಫರ್ಟಬಲ್ ಆಗಿರುವಂಥ ಜೀವನವನ್ನು ಮಾಡಲಿಕ್ಕೆ ಬೇಕಾದಂತಹ ಕೆಲವೊಂದು ಸೌಲಭ್ಯಗಳ ಬಗ್ಗೆ ಕೂಡ ನೀವು ಖರ್ಚು ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಭವಿಷ್ಯವನ್ನು ತುಂಬ ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆಗೆ ಪುಷ್ಟಿ ಸಿಕ್ಕತ್ತೆ. ಇನ್ನು ಈ ದಿನ ಹಿರಿಯರಿಂದ ಕೂಡ ನಿಮಗೆ ನಿರೀಕ್ಷಿತ ಉಡುಗೊರೆಗಳು ದೊರೆಯುವಂಥ ಸಾಧ್ಯತೆ ಇದೆ. ಅಂದರೆ ಅವರಿಂದ ನಿಮಗೆ ಆಶೀರ್ವಾದ ಪೂರ್ವಕವಾಗಿ ಕೆಲವೊಂದು ಹಿತವಚನಗಳು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ವಿದೇಶದಲ್ಲಿರುವಂಥ ಬಂಧುಗಳಿಂದ, ಮಿತ್ರರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಅವಕಾಶ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ದಿನ. ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಂಡು ತೃಪ್ತಿ ಪಡುವಂತಹ ದಿನ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಕನಕಧಾರ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಇಲ್ಲಾಂದರೆ ಕೇಳಿಸ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಮಾತ್ರ ಮರೆಯದೆ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲ್ಲ.
ಅದಕ್ಕೆ ದೇಹಸ್ಥಿತಿಯೂ ಅಷ್ಟಕ್ಕಷ್ಟೇ ಇದೆ, ಮನಸ್ಸಿಗೂ ಕೂಡ ಅಷ್ಟೊಂದು ಖುಷಿಯನ್ನು ಕೊಡುವಂಥ ಕೆಲಸಗಳು ನಿಮಗೆ ಒದಗಿ ಬರಲ್ಲ. ಹಾಗಾಗಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅನ್ನುವಂಥ ಒಂದು ಬೇಸರ ಮನಸ್ಸಿಗಿರುತ್ತೆ. ಇನ್ನು ಈ ದಿನ ನಿಮ್ಮ ಹಠಮಾರಿತನ ಕೂಡ ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಹಠದ ಧೋರಣೆಯನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ಪ್ರಯತ್ನಕ್ಕೆ ಕುಟುಂಬಸ್ಥರ ಬೆಂಬಲ ಇಲ್ಲ ಅಂತ ಹೇಳಿದ್ರೆ ಕೆಲಸಗಳು ಪೂರ್ಣ ಆಗಲ್ಲ. ಹಾಗಾಗಿ ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿದ್ದು ಕೆಲಸಗಳನ್ನು ಪೂರ್ಣಗೊಳಿಸಬೇಕಾಗತ್ತೆ. ಆದರೆ ಕೆಲಸದ ಆರಂಭ ನಿಮ್ಮಿಂದನೇ ಆಗತ್ತೆ. ಆದರೆ ಪೂರ್ಣ ಮಾಡುವಂಥವ್ರು, ಆ ಫಿನಿಷಿಂಗ್ ಟಚ್ ಕೊಡುವಂಥವ್ರು ಬೇರೆಯವರೇ ಆಗಬೇಕಾಗತ್ತೆ. ಹಾಗಾಗಿ ಈ ದಿನ ಬೇರೆಯವರನ್ನು ಆಶ್ರಯಿಸಿ ಬೇರೆಯವರನ್ನು ಈ ಡಿಪೆಂಡ್ ಆಗುವಂಥ ಒಂದು ವಿದ್ಯಮಾನ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯ ಪರಿಸ್ಥಿತಿ ಏನಿದೆ ಅದನ್ನು ಎದುರಿಸಲಿಕ್ಕೆ ಸ್ವಲ್ಪ ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು. ಒಳ್ಳೆಯ ವೈದ್ಯರಾಗಲಿ ಅಥವಾ ವೈದ್ಯರು ನೀಡುವಂತಹ ಸಲಹೆಗಳು, ಪೌಷ್ಟಿಕ ಆಹಾರ ತೆಗೆದುಕೊಳ್ಳುವಂಥದ್ದು, ಇಂಥದ್ರ ಕಡೆ ಈ ದಿನ ಹೆಚ್ಚು ಗಮನವನ್ನು ಕೊಡ್ತೀರಿ. ಇದಕ್ಕಾಗಿ ಸ್ವಲ್ಪ ಹಣ ವೆಚ್ಚವಾಗುವಂಥದ್ದು ಇರುತ್ತೆ. ಹಾಗೆ ಅತಿಯಾದ ಮಾತು ನಿಮಗೆ ಈ ದಿನ ಸ್ವಲ್ಪ ತೊಂದರೆಯನ್ನು ತರ್ಬೋದು. ಮಾತಿನಲ್ಲಿ ಮಿತಿ ಇರಲಿ. ಇನ್ನು ನಿಮ್ಮ ಸಮಯೋಚಿತವಾದಂಥ ಮಾತು ಸಮಸ್ಯೆಯೊಂದನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಅಂಥ ಒಂದು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ನೀವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಇದು ಈ ದಿನದ ಆದ್ಯತೆ ಆಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರತಿಸ್ಪರ್ಧಿಗಳ ಚಟುವಟಿಕೆಗಳಂತ ಕೂಡ ನಿಮ್ಮ ಗಮನ ಇರುತ್ತೆ. ಅವರನ್ನು ಕೂಡ ನೀವು ಒಳ್ಳೆಯ ರೀತಿಯಲ್ಲಿ ದೂರ ಇಡುವಂಥ ಒಂದು ಪ್ರಯತ್ನ ಇರುತ್ತೆ. ಅದರಲ್ಲಿ ಯಶಸ್ವಿ ಆಗ್ತೀರಿ. ಇನ್ನು ಕ್ರೀಡಾಪಟುಗಳಿಗೆ, ಸ್ಪರ್ಧಾಳುಗಳಿಗೆ ಅನುಕೂಲತೆಗಳು ಈ ದಿನ ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ಸಾಧನೆಗೆ ಉತ್ತಮವಾದಂಥ ಸ್ಥಾನ ಸಿಕ್ಕಂಥದ್ದು. ಇನ್ನು ಈ ದಿನ ಸ್ನೇಹಿತರು ನಿಮ್ಮಿಂದ ಕೆಲವೊಂದು ಸಹಾಯವನ್ನು ನಿರೀಕ್ಷೆ ಮಾಡಿ ಬರುವಂಥವರು ಕೂಡ ಇದ್ದಾರೆ. ಹಾಗಾಗಿ ನಿಮ್ಮ ಇತಿಮಿತಿಯೊಳಗೆ ಸಹಕಾರ ನೀಡುವಂಥದ್ದು. ಹಾಗೆ ಕಳೆದ ಘಟನೆಯ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ಈ ದಿನವನ್ನು ನೀವು ಧನಾತ್ಮಕವಾಗಿ ಕಳೆಯುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಕೆಲವೊಂದು ಪರಿಸ್ಥಿತಿಗಳು ಕೈಮೀರಿ ಹೋಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಆತಂಕ ನಿಮಗೆ ಬರ್ಬೋದು. ಆದರೆ ನಿಜ ಅರ್ಥದಲ್ಲಿ ಅದಕ್ಕೆ ಇನ್ನೂ ಸಮಯ ಇದೆ, ಅವಕಾಶ ಇದೆ. ಹಾಗಾಗಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಮತ್ತೊಮ್ಮೆ ಮರು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೊಸ ಕಾರ್ಯಗಳಿಗೆ ಕೈ ಹಾಕುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಅಂದರೆ ಹೊಸದಾಗಿ ಒಂದು ಚಟುವಟಿಕೆ ಆರಂಭ ಆಗಬೇಕು ಅನ್ನುವಂಥದ್ದು, ಅದರಲ್ಲಿ ನಿಮ್ಮ ಒಂದು ತೀರ್ಮಾನ ಸ್ಪಷ್ಟವಾಗಿರುತ್ತೆ. ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಎಲ್ಲವೂ ಕೂಡ ಇದೆ, ಆದರೆ ಏನೂ ಇಲ್ಲ ಅನ್ನುವಂಥ ಭಾವನೆ ಕೂಡ ಪ್ರೇಮಿಗಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮವರ ಹತ್ತಿರ ಇದ್ದರೂ ಕೂಡ ಅವರು ದೂರದಲ್ಲೇ ಇದ್ದಾರೆ, ಅವರು ನಿಮಗೆ ಒಂದು ರೀತಿಯಲ್ಲಿ ಸಂಬಂಧಗಳು ಅಷ್ಟಕ್ಕಷ್ಟೇ ಅನ್ನುವಂಥ ಒಂದು ಭಾವನೆ ಬರ್ಬೋದು. ಆದರೆ ಇದನ್ನು ಮಾತುಕತೆಯ ಮೂಲಕ, ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅದು ಈ ದಿನವೇ ಬರುವಂಥ ಅವಕಾಶ. ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.